ಅಸ್ಸಲಾಮುಅಲೈಕುಮ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಚಿಕನ್ ಡೋನಟ್ಸ್ ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕೆ ನಾನು 250 ಗ್ರಾಮ್ ಅಷ್ಟು ಚಿಕನ್ ತೆಗೆದಿದ್ದೇನೆ. ನಂತರ 3 ಬ್ರೆಡ್ ಸ್ಲೈಸ್ ತೆಗೆದಿದ್ದೇನೆ. 1 ಟೀ ಸ್ಪೂನಷ್ಟು ಜೀರಿಗೆ ಹುಡಿ, 1 ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ, 1 ಟೀ ಸ್ಪೂನಷ್ಟು ಕರಿಮೆಣಸಿನ ಹುಡಿ, 1/4 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಗೂ ಆರ್ಗ್ಯಾನೋ 1/4 ಟೀ ಸ್ಪೂನಷ್ಟು ತೆಗೆದು ಇದನ್ನೆಲ್ಲ ನಾವು ಈಗ ಮಿಕ್ಸಿ ಜಾರಿಗೆ ಹಾಕಿ ಬ್ಲೆಂಡ್ ಮಾಡುವ. ನೋಡಿ, ಈ ರೀತಿ ಬಂದಿದೆ ಪೇಸ್ಟ್. ನಂತರ ನಾನಿಲ್ಲಿ 4 ಬೆಳ್ಳುಳ್ಳಿ ಎಸಳು ಹಾಗೂ 1 ಚಿಕ್ಕ ಈರುಳ್ಳಿ, 1 ಇಂಚು ಶುಂಠಿ, 2 ಮೆಣಸು, ಹಸಿಮೆಣಸು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದಿದ್ದೇನೆ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಬ್ಲೆಂಡ್ ಮಾಡಿದ್ದೇನೆ. ನೆಕ್ಸ್ಟಿಗೆ ನಾವು ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡುವ. ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೇನೆ ನೋಡಿ. ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ಬ್ರೆಡ್ ಕ್ರಮ್ಸ್ ಹಾಕಿದ್ದೇನೆ. ಸ್ವಲ್ಪ ಚೀಸ್, ಮೊಜರೆಲ್ಲಾ ಚೀಸ್ ತೆಗೆದಿದ್ದೇನೆ. ಇದನ್ನೆಲ್ಲ ಒಮ್ಮೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕೈಗೆ ಎಣ್ಣೆ ಹಾಕಿ ಒಂದೊಂದೇ ಬೌಲ್ ಶೇಪ್ ತೆಗೆದು ಅದನ್ನು ನೀವು ಡೊನೆಟ್ ಶೇಪಿಗೆ ಕೊಡಿ. ಕೈಗೆ ಎಣ್ಣೆ ಹಾಕೋದು ಮರೆಯಬೇಡಿ, ಎಣ್ಣೆ ಹಾಕದಿದ್ದರೆ ಕೈಗೆ ಅಂಟ್ತದೆ. ಸೊ ಇನ್ನು ನಾವು ಅದಕ್ಕೆ ಡೊನೆಟ್ ಶೇಪ್ ಕೊಡುವ ನೋಡಿ. ಇನ್ನು ನಾವು ಕೋಟಿಂಗಿಗೆ ರೆಡಿ ಮಾಡುವ. ಇಲ್ಲಿ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಗೂ ಮೈದಾ ಸ್ಲರಿ ತೆಗೆದಿದ್ದೇನೆ. ಫಸ್ಟಿಗೆ ಮೈದಾ ಸ್ಲರಿಗೆ ಡಿಪ್ ಮಾಡಿ ನಂತರ ಬ್ರೆಡ್ ಕ್ರಮ್ಸಿಗೆ ಡಿಪ್ ಮಾಡಿ ಕೋಟಿಂಗ್ ಮಾಡಿ ನೋಡಿ. ಹೀಗೆ ಎಲ್ಲವನ್ನು ಮಾಡಿ ಇಡಿ. ನಂತರ ನಾನೊಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದೆ. ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾವಿನ್ನು ಡೊನಟ್ಸ್ ಹಾಕಿ ಕೊಡುವ. ಫಸ್ಟಿಗೆ ಹೈ ಫ್ಲೇಮಲ್ಲಿ ಇಡಿ, ನಂತರ ಅದನ್ನು ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದ ನಂತರ ಆಯಿಲಿನಿಂದ ತೆಗೆಯಿರಿ. ಫ್ರೆಂಡ್ಸ್, ಬಿಸಿ ಬಿಸಿ ಡೊನಟ್ಸ್ ರೆಡಿಯಾಗಿದೆ. ತುಂಬ ಟೇಸ್ಟ್ ಆಗಿರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.